परमेश्वरो गणेश स्कंद संयुक्तो वंदेवांचलहृदये सदशंकरवदनो देवयस्पादपङ्कजं स्मरणं वासरमणिरिवतमसां राशीनां नाशयति विघ्नानाम् अचिन्त्याव्यक्तरूपाय निर्गुणात्मने समस्तजगदाधारं मुक्तये ब्रह्मणे नमः। प्राप्ते नूतनवत्सरे प्रतिगृहं कुर्याद्ध्वजारोपणं साधुमङ्गलमातरे द्विजवरैः सार्धं सुभोजोत्सवं देवानां गुरुयोषिताञ्च शिशुभोऽलङ्कारवस्त्रादिभिः सम्पूज्य गणकः फलं च शृणुयात् तस्माच्च लाभप्रदं पारिभद्रस्य पत्राणि कोमलानि विशेषतः सुपुष्टानि समानि याचूर्णं कृत्वा विधातः मरीचिहिङ्गुलवर्णजीरकेण संयुतम् आजमोदायुतं कृत्वा भक्षके द्रोगशान्तये पञ्चाङ्गस्थं गणेशं द्विजकनकयुतं पूजयित्वार्चिवृन्दं सन्तोष्यानेकदानैः परमसुखयुतो भोजयित्वान्नमिष्टं शृण्वन् गीतानि वाद्यानि च विविधकथास्तद्दिनं सङ्क्रमेत क्रीडं स्त्रीभिश्च सार्धं देशीरहसि नरो यावदब्धं सुखी स्यात् नत्वा गणपतिं खेटान् ब्रह्मविष्णुमहेश्वरात् संवत्सरफलं वक्ष्ये सर्वकामार्थसिद्धये सरस्वतीं च दैवज्ञं पूजयित्वा विनायकं दैवज्ञमुखतो भक्त्या श्रृणो वर्षफलमुदा। ಸಂವತ್ಸರ ಆರಂಭವಾಗುವುದರಿಂದಾಗಿ ಅಂದು ಪ್ರತಿ ಮನೆಯಲ್ಲಿಯೂ ಗುಡಿ ತೋರಣಗಾದಿಗಳನ್ನು ಏರಿಸಿ ಬ್ರಾಹ್ಮಣರೊಡನೆ ಮಂಗಲ ಸ್ನಾನವನ್ನು ಮಾಡಿ ದೇವರಿಗೆ ಪೂಜೋತ್ಸವಗಳನ್ನು ಆಚರಿಸಬೇಕು. ಮಕ್ಕಳಿಗೆ ವಸ್ತ್ರಾಲಂಕಾರಗಳನ್ನು ತೊಡಿಸಬೇಕು. ಜೋಯಿಸರನ್ನು ಉಪಚರಿಸಿ ಅವರಿಂದ ಲಾಭಪ್ರದವಾದ ಸಂವತ್ಸರ ರಾಜಾದಿ ಫಲಗಳನ್ನು ಕೇಳಬೇಕು ಎಂಬಿತ್ಯಾದಿ ಧರ್ಮ ನಿಬಂಧ ವಚನಾಭಿಪ್ರಾಯವಿರುವುದರಿಂದ ಈ ಕ್ರೋಧಿ ಸಂವತ್ಸರದ ಆರಂಭದಲ್ಲಿ ಹೇಳತಕ್ಕ ಸಂವತ್ಸರ ರಾಜಾದಿ ಫಲಗಳನ್ನು ವೈಜಯಂತಿ ಪಂಚಾಂಗಕರ್ತರರ ಪ್ರಕಾರವಾಗಿ ಈ ರೀತಿಯಾಗಿ ಹೇಳಲ್ಪಡುತ್ತದೆ. ಸ್ವಸ್ತಿ ಶ್ರೀಮನ್ನಾರಾಯಣನ ನಾಭಿಕಮಲ ಸಂಭವನಾದ ವಿರಿಂಚಿ ಬ್ರಹ್ಮನ ದ್ವಿತೀಯ ಪರಾರ್ಥವಾದ ಶ್ವೇತವರಾಹ ಕಲ್ಪವೆಂಬ ಹಗಲಿನ 7ನೆಯ ವೈವಸ್ವತ ಮನ್ವಂತರದ 28ನೆಯ ಮಹಾಯುಗದ 4ನೇ ಪಾದವಾದ ಕಲಿಯುಗದಲ್ಲಿ ಈ ಸಂವತ್ಸರದ ಆರಂಭಕ್ಕೆ 5125 ವರ್ಷಗಳಾದವು. ಆ ಪೈಕಿ 3179 ವರ್ಷಗಳಲ್ಲಿ ಯುಧಿಷ್ಠಿರ ವಿಕ್ರಮಗಳೆಂಬ 2 ಶಕಗಳು ಕಳೆದು 3ನೆಯ ಶಾಲಿವಾಹನ ಶಕದಲ್ಲಿ ಈ ಸಂವತ್ಸರಾರಂಭಕ್ಕೆ 1946 ವರ್ಷಗಳಾದವು. ಗತಶಕ 1946ಕ್ಕೆ ಸರಿಯಾದ ಈ ಕ್ರೋಧಿ ಸಂವತ್ಸರದಲ್ಲಿ ಕುಜನು ರಾಜನು, ಶನಿಯು ಮಂತ್ರಿಯು, ಶುಕ್ರನು ಸೈನ್ಯೇಶನು, ಅರ್ಘ್ಯಾಧಿಪನು ಮತ್ತು ಮೇಘಾಧಿಪನು, ಧಾನ್ಯೇಶನಾಗಿ ಶನಿಯು, ಕುಜನು ಸಸ್ಯಾಧಿಪತಿಯು, ರಸೇಶನು, ಬುಧನು, ನೀರಶೇಷನು, ಚಂದ್ರನು ಇರುವರು. ಈ ಕ್ರೋಧಿ ಸಂವತ್ಸರದಲ್ಲಿ ರಾಜರು ಅಹಂಕಾರಯುಕ್ತರಾಗಿ ಪರಸ್ಪರ ವಿರೋಧವನ್ನು ಉಂಟು ಮಾಡುವರು. ಸಸ್ಯ ಸಂಪತ್ತು ಬಹಳವಾಗಿದ್ದು ಸಜ್ಜನರು ಸುಖವಾಗಿರುವರು. ಮಳೆಯು ಅತಿಯಾಗಿದ್ದು ಜನರು ಹಣದ ಸದ್ವಿನಿಯೋಗದಲ್ಲಿ ವಿಮುಖರಾಗುವರು. ಕುಜನು ಅರಸನಾದ್ದರಿಂದಾಗಿ ಅಗ್ನಿಭಯವಿದ್ದು ಅಲ್ಲಲ್ಲಿ ಮಾತ್ರ ಮಳೆಯಿದ್ದು ಸಸ್ಯಗಳ ನಾಶವಿರುವುದು. ಕಳ್ಳರ ಕಾಟ ಬಹಳವಿದ್ದು ರಾಜರು ಸ್ವಪ್ರತಿಷ್ಠೆಗೆ ಪರಸ್ಪರ ಕಾದಾಡುವರು. ಶನಿಯು ಮಂತ್ರಿಯಾದ್ದರಿಂದಾಗಿ ಮಳೆಯ ಅಭಾವದಿಂದ ಧಾನ್ಯ ಫಲಪುಷ್ಪಗಳು ಇಲ್ಲದೆ ಜಗತ್ತಿಗೆ ಕ್ಷಯವುಂಟಾಗುವುದು. ಅಗ್ನಿಭಯ, ಚೋರಭಯ, ರೋಗಭಯಗಳು ಸರ್ವತ್ರ ಇರುವುದು. ಶುಕ್ರನು ಸೈನ್ಯೇಶನಾದ್ದರಿಂದ ಉತ್ತಮವಾದ ಮಳೆ, ಆಹಾರ ಮತ್ತು ಸಂಪತ್ತುಗಳ ಸಮೃದ್ಧಿ ಇರುವುದು. ಜನರು ರತಿಸುಖಭೋಗಗಳಲ್ಲಿ ನಿರತರಾಗಿದ್ದು ಭೂಮಿಯು ಸುಭಿಕ್ಷವಾಗಿರುವುದು. ಕುಜನು ಸಸ್ಯಾಧಿಪನಾದ್ದರಿಂದ ಜಗತ್ತಿನಲ್ಲಿ ಸರ್ವತ್ರ ರೋಗದ ಬಾಧೆಯಿದ್ದು ಧಾನ್ಯಗಳ ಬೆಲೆಯು ಹೆಚ್ಚಾಗುವುದು. ಬೆಂಕಿಯ ಭಯ, ಚೋರ ಭಯ ಅಲ್ಲಲ್ಲಿರುವುದು. ಶನಿಯು ಧಾನ್ಯಾಧಿಪನಾದ್ದರಿಂದ ಮಳೆಯಿಲ್ಲದೆ ವ್ಯಾಧಿ ಭಯದಿಂದ ಲೋಕವೇ ದೈನ್ಯತೆಯಿಂದಿದ್ದು ಸುಭಿಕ್ಷವು ಸ್ವಲ್ಪವಾಗಿರುವುದು. ಶುಕ್ರನು ಅರ್ಘ್ಯಾಧಿಪನಾದ್ದರಿಂದ ಉತ್ತಮ ಮಳೆಯಿಂದ ಎಲ್ಲ ಧಾನ್ಯಗಳು ಸಮೃದ್ಧವಾಗಿ ಅರ್ಥಪ್ರದಗಳಾಗುವುದು.
ಅಲ್ಲಲ್ಲಿ ಬಿಳಿಯ ಧಾನ್ಯಗಳ ಬಹು ಸಮೃದ್ಧವಾಗಿದ್ದು ಭೂಮಿಯು ಸುಭಿಕ್ಷವಾಗಿರುವುದು. ಮೇಘಾಧಿಪನು ಶುಕ್ರನೇ ಆದ್ದರಿಂದ ಬ್ರಾಹ್ಮಣರು ನಿತ್ಯವೂ ವೇದಘೋಷ ಪೂಜಾದಿ ಉತ್ಸವಗಳಲ್ಲಿ ಮನಸ್ಪೂರ್ವಕವಾಗಿ ನಿರತರಾಗಿದ್ದು ಉತ್ತಮ ಮಳೆ ಬೆಳೆ ಸಂಪತ್ತುಗಳಿಂದ ಭೂಮಿಯು ತುಂಬಿರುವುದು. ಬುಧನು ರಸಾಧಿಪತಿಯಾದ್ದರಿಂದ ಪೇರಳೆ ಮಧುಕ ಮಾವು ನೆಲ್ಲಿ ಹೂವುಗಳು ಬಳ್ಳಿಗಳು ಅಭಿವೃದ್ಧಿಗೊಳ್ಳುವವು. ಕಾಸರ ನೀರಿನ ಆಕರಗಳು ಧಾನ್ಯ ಸಂಪತ್ತುಗಳು ಹೇರಳವಾಗುವವು. ಚಂದ್ರನು ನೀರಸ ನಾಯಕನಾದ್ದರಿಂದ ಮುತ್ತು ನವರತ್ನಗಳು ಬಂಗಾರ ಕಂಚು ಮತ್ತು ವಸ್ತ್ರಾಭರಣಗಳೆಲ್ಲವೂ ಸಮೃದ್ಧಿಯಾಗುವು. ಜ್ಯೇಷ್ಠ ಮಾಸದ ಶುಕ್ಲಪಕ್ಷ ಪೂರ್ಣಿಮಾ ತಿಥಿ ಶುಕ್ರವಾರದಂದು ರಾತ್ರಿಯ 45 ಗಳಿಗೆಗೆ ಸೂರ್ಯನು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುವನು. ಆರ್ದ್ರಾ ಪ್ರವೇಶವು ಅರ್ಧರಾತ್ರಿಯಲ್ಲಿ ಆದ್ದರಿಂದ ಜಗತ್ತು ಉತ್ತಮ ಆರೋಗ್ಯ ಮತ್ತು ಸುಭಿಕ್ಷದಿಂದ ಇರುವುದು. ಈ ವರ್ಷ ವರುಣವೆಂಬ ಮೇಘವು 4 ಕೊಳಗ ನೀರನ್ನು ಸುರಿಸುವುದು. ಈ ಮೇಘವು ಭಯಂಕರವಾದ ಗಾಳಿಯಿಂದ ಕೂಡಿದ್ದು ಸಮುದ್ರದ ಕೊನೆಯವರೆಗೂ 1 ಆರಣವ ನೀರನ್ನು ಸುರಿಸುವುದು. ಕೊಳಗವೆಂದರೆ ದೇವಮಾನ ಪ್ರಕಾರ 100 ಯೋಜನೆ ಎತ್ತರವು 60 ಯೋಜನೆ ವಿಸ್ತಾರವೂ ಇರುವ ಪಾತ್ರವು 10 ಪಾಲು ಸಮುದ್ರದ ಮೇಲೂ 6 ಪಾಲು ಪರ್ವತಗಳ ಮೇಲೂ ಬೀಳುವುದು. ಚೈತ್ರ ಮಾಸದ ಶುಕ್ಲಪಕ್ಷ ಷಷ್ಠಿ ತಿಥಿಯಿಂದ ಕೂಡಿದ ಶನಿವಾರದಂದು ರಾತ್ರಿ 35 ಗಳಿಗೆಗೆ ಸೂರ್ಯನು ಮೇಷರಾಶಿಯನ್ನು ಪ್ರವೇಶಿಸುವನು. ಮೇಷ ಸಂಕ್ರಮಣವು ರಾತ್ರಿಯಲ್ಲಿ ಆದುದರಿಂದ ಭೂಮಿಯು ಸುಭಿಕ್ಷವಾಗಿರುವುದು. ಪೌಷ ಮಾಸದ ಕೃಷ್ಣಪಕ್ಷ ಆಡ್ಯ ತಿಥಿಯಿಂದ ಸಹಿತವಾದ ಸೋಮವಾರದಂದು ಹಗಲು 5 ಗಳಿಗೆಗೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವನು. ದ್ವಾಂಕ್ಷಿ ಎಂಬ ಈ ಸಂಕ್ರಾಂತಿಯು ಸನ್ಯಾಸಾಶ್ರಮದ ವಯಸ್ಸಿನ ಮಿಶ್ರ ಜಾತಿಯ ಉಭಯಾವಸ್ಥೆಯದ್ದಾಗಿದ್ದು ಕೋಳಿಯ ಮೇಲೆ ಕುಳಿತುಕೊಂಡು ಎತ್ತನ್ನು ಕೂಡಿಕೊಂಡು ನೀಲಮೇಘ ಬಣ್ಣದ ವಸ್ತ್ರವನ್ನುಟ್ಟು ಹಳದಿ ಮಿಶ್ರಿತ ಬಿಳಿ ಬಣ್ಣದ ರವಿಕೆಯನ್ನು ತೊಟ್ಟು ಕರ್ಪೂರವನ್ನು ಲೇಪಿಸಿ ದಾಸಬಾಣವನ್ನು ಮುಡಿದು ಬಾಣವನ್ನು ಧರಿಸಿ ರುಕ್ಮಕ ಆಭರಣಗಳಿಂದ ಭೂಷಿತವಾಗಿ ಕಂಚಿನ ಪಾತ್ರೆಯಲ್ಲಿ ಸಕ್ಕರೆಯನ್ನು ತಿನ್ನುತ್ತಾ ಪಶ್ಚಿಮಾಭಿಮುಖವಾಗಿ ಈಶಾನ್ಯ ದಿಕ್ಕನ್ನು ನೋಡುತ್ತಾ ಉತ್ತರ ದಿಕ್ಕಿಗೆ ಹೋಗುವುದು. ಹಿಂದೆ ನೋಡುತ್ತಿರುವ ಪುರುಷಾಕೃತಿಯ ಈ ಸಂಕ್ರಾಂತಿಯು 60 ಯೋಜನೆ ವಿಸ್ತಾರವುಳ್ಳದ್ದಾಗಿದ್ದು 9 ಭುಜ 1 ಮುಖ ಜೋಲುವ ತುಟಿ ದೀರ್ಘ ನಾಸಿಕವೂ ಇರುವಂತದ್ದಾಗಿದ್ದು ಆಗಿರುತ್ತದೆ. ಸಂಕ್ರಾಂತಿ ಧರಿಸಿದ ವಸ್ತುಗಳಿಗೆ ಅತ್ಯಂತ ಬೆಲೆಯಾಗಲಿ ನಾಶವಾಗಲಿ ಉಂಟಾಗುವುದು. ಗುರುವು ಮೇಷರಾಶಿಯಲ್ಲಿರುವಾಗ ಆಡುಗಳ ನಾಶ ರಾಜರಲ್ಲಿ ಕಲಹ ಉಂಟಾಗುವು. ಸಸ್ಯ ಸಂಪತ್ತುಗಳ ಬೆಲೆ ವೃದ್ಧಿಯಾಗಿ ಜನರು ಸುಖದಿಂದ ಇರುವರು. ಗುರುವು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಪ್ರಾಣಿಗಳ ಸ್ತ್ರೀಯರ ಶಿಶುಗಳ ನಾಶ ಉಂಟಾಗುವುದು. ಮಳೆ ಕಡಿಮೆಯಿದ್ದು ಸಸ್ಯ ಸಂಪತ್ತಿಗೆ ಹಾನಿಯಿದ್ದು ರಾಜರು ಯುದ್ಧದಲ್ಲಿ ನಿರತರಾಗಿರುವರು. ಶನಿಯು ಕುಂಭರಾಶಿಯಲ್ಲಿದ್ದು ಮಳೆಯ ಅಭಾವದಿಂದ ಸಸ್ಯಗಳ ನಾಶವಿದ್ದು ರಾಜರು ಭಯಗ್ರಸ್ತರಾಗುವರು. ಹಾಗೆಯೇ ಶ್ರೇಷ್ಠ ವೈದ್ಯರು ಕವಿಗಳು ಮತ್ತು ಹಣವಂತರು ತುಂಬಾ ಭಯವನ್ನು ಹೊಂದುವರು. ಹಾಗೆ ಇವತ್ತಿನ ಪಂಚಾಂಗ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ. ಇವತ್ತು ಪ್ರತಿಪತ್ ತಿಥಿ 35 ಗಳಿಗೆ 1 ಗಳಿಗೆಗೆ 24 ನಿಮಿಷದಾಗೆ ಲೆಕ್ಕಾಚಾರ ಹಾಕಿ ಸೂರ್ಯದಿಂದ ಆ ಗಳಿಗೆಯನ್ನು ನಾವು ಲೆಕ್ಕ ಹಾಕಬೇಕು. ಹಾಗೆ ಇವತ್ತು ಪ್ರತಿಪತ್ ತಿಥಿ 35 ಗಳಿಗೆ ಕುಜ ವಾರ ಮಂಗಳವಾರ. ರೇವತಿ ಉಪರಿ ಅಶ್ವಿನಿ ನಿತ್ಯ ನಕ್ಷತ್ರ. ರೇವತಿ 3 ಗಳಿಗೆ, ಅಶ್ವಿನಿ 54 ಗಳಿಗೆ, ವೈಧೃತಿ ನಾಮ ಯೋಗ 20 ಗಳಿಗೆ, ಕಿಂಸ್ತುಗ್ಧ ನಾಮ ಕರಣ 10 ಗಳಿಗೆ, ವಿಷ 48 ಗಳಿಗೆ ಅನಂತರ 4 ಗಳಿಗೆ, ಅಮೃತಶೇಷ ಸೂರ್ಯೋದಯದಿಂದ 3 ಗಳಿಗೆಗಳ ಕಾಲ. ದಿನ ವಿಶೇಷ ಚಾಂದ್ರಮಾನ ಯುಗಾದಿ. ಹಾಗೆ ಯುಗಾದಿಯ ಈ ದಿವಸದಂದು ಪಂಚಾಂಗ ಶ್ರವಣದ ಫಲವನ್ನು ಈ ರೀತಿಯಾಗಿ ಹೇಳ್ತಾರೆ. ಶುಕ್ಲಪಕ್ಷ ಪ್ರತಿಪದೆಯ ದಿನ ಅಂದರೆ ಯುಗಾದಿಯಂದು
ಸಂವತ್ಸರ ರಾಜಾದಿ ಫಲಗಳನ್ನು ಯಾರು ಭಕ್ತಿಯಿಂದ ಓದುವರೋ ಅಥವಾ ಕೇಳುವರೋ ಅವರ ದುಃಖ ದಾರಿದ್ರ್ಯಗಳು ನಿವಾರಣೆಗೊಂಡು ಸಕಲೈಶ್ವರ್ಯಯುಕ್ತರಾಗಿ ಸುಖ ಹೊಂದುವರು. ಹಾಗೆ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರದೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾಶ್ಚಿಂತಿತಂ ಕಾರ್ಯಂ ಪಂಚಾಂಗ ಫಲಮುತ್ತಮಂ ಏತೇಷಾಂ ಶ್ರವಣಾನ್ ನಿತ್ಯಂ ಗಂಗಾಸ್ನಾನ ಫಲಂ ಲಭೇತ್. ಪ್ರತಿನಿತ್ಯವೂ ನಾವು ತಿಥಿ ವಾರ ನಕ್ಷತ್ರ ಯೋಗಕರಣಗಳ ಪಠನವನ್ನು ಮಾಡಬೇಕು, ಶ್ರವಣವನ್ನು ಮಾಡಬೇಕು. ಅದಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಹೇಳ್ತಾರೆ. ತಿಥಿಯ ಶ್ರವಣದಿಂದಾಗಿ ಸಂಪತ್ತು ವೃದ್ಧಿಗೊಳ್ಳುತ್ತದೆ, ವಾರದ ಶ್ರವಣದಿಂದಾಗಿ ಆಯುಷ್ಯ ಹೆಚ್ಚಾಗ್ತದೆ, ನಕ್ಷತ್ರದ ಶ್ರವಣದಿಂದಾಗಿ ಪಾಪ ನಿವಾರಣೆಗೊಳ್ಳುತ್ತದೆ, ಯೋಗದ ಶ್ರವಣದಿಂದಾಗಿ ರೋಗ ನಿವಾರಣೆಗೊಳ್ಳುತ್ತದೆ, ಕರ್ಣದ ಶ್ರವಣದಿಂದಾಗಿ ಗ್ರಹಿಸಿದಂತಹ ಎಲ್ಲ ಕಾರ್ಯಗಳು ಕೈಗೂಡುತ್ತದೆ. ಹಾಗೆ ಈ ಪಂಚಾಂಗದ ಶ್ರವಣದಿಂದಾಗಿ ಪಠನದಿಂದಾಗಿ ಗಂಗಾ ಸ್ನಾನದ ಫಲವು ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂಥದ್ದು ನಮ್ಮ ಹಿರಿಯರ ಋಷಿಮುನಿಗಳ ನಂಬಿಕೆ. ಅದೇ ಪ್ರಕಾರವಾಗಿ ಇವತ್ತಿನ ಯುಗಾದಿಯ ಈ ವಿಶೇಷ ದಿವಸದಂದು ನಮ್ಮ ಈ ನೂತನ ವಿದ್ಯಾಕುಟೀರದಲ್ಲಿ ಪಂಚಾಂಗ ಶ್ರವಣ ಪಂಚಾಂಗ ಪಠನ ಮೂಲಕವಾಗಿ ನಾವು ಆ ದೇವತಾ ಶಕ್ತಿಗಳನ್ನು ಪೂಜಿಸಿ ಆರಾಧಿಸಿದ್ದೇವೆ. ಹಾಗೆ ಆ ದೇವತಾ ಶಕ್ತಿಗಳ ನಮ್ಮ ಗುರುಹಿರಿಯರ ಅನುಗ್ರಹ ಬಲದಿಂದಾಗಿ ಲೋಕ ಸುಭೀಕ್ಷವಾಗಿದ್ದುಕೊಂಡು ನಮಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಎಲ್ಲ ದೇವತಾ ಶಕ್ತಿಗಳು ಅನುಗ್ರಹಿಸಲಿ ಪ್ರಸನ್ನ ಕಾಲದಲ್ಲಿ ಸಮಸ್ತರು ಮಾಡುವಂತಹ ಸಂಪ್ರಾರ್ಥನೆ.